ನಲ್ಲೂರಮ್ಮ ಅನಾಥಾಶ್ರಮದಲ್ಲಿ ಸಮಾಜ ಸೇವಕ ವಿನಯ್ ಬೈರೇಗೌಡ ಜನ್ಮದಿನಾಚರಣೆ. ಸ್ವಂತ ಮನೆಯಲ್ಲಿ ಇಬ್ಬರು ಮಕ್ಕಳನ್ನ ಸಾಕಿ ಸಲಹುವುದೇ ಕಷ್ಟಕರವಾಗಿರುವ ಇಂದಿನ ದಿನಗಳಲ್ಲಿ ಅನಾಥಾಶ್ರಮದಲ್ಲಿ 20ಕ್ಕೂ ಅಧಿಕ ಮಕ್ಕಳನ್ನ ಅತ್ಯಂತ ಪ್ರೀತಿಯಿಂದ ಪೋಷಣೆ ಮಾಡುತ್ತಿರುವುದು ಸಾಮಾನ್ಯವಾದ ವಿಷಯವಲ್ಲ. ಅಂತಹ ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡಿ ಶಾಲೆಗೆ ಕಳುಹಿಸಿ ಅವರ ಭವಿಷ್ಯವನ್ನ ರೂಪಿಸುತ್ತಿರುವ ಆಶ್ರಮದ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದು ಪ್ರಮುಖ ಸಮಾಜ ಸೇವಕ ವಿನಯ್ ಬೈರೇಗೌಡ ಅವರು ಪ್ರಶಂಸಿಸಿದರು. ಯುವಕರ ಆಶಾಕಿರಣ, ಬಡವರ ಬಂಧು ಎಂದೇ ಹೆಸರಾಗಿರುವ ನಾಯಕರಹಳ್ಳಿಯ ಯುವ ಸಮಾಜ ಸೇವಕ ವಿನಯ್ ಬೈರೇಗೌಡ ಅವರ ಜನ್ಮದಿನದ ಸಂಭ್ರಮವನ್ನು ಕೋಲಾರ ನಗರದ ಶ್ರೀ ನಲ್ಲೂರಮ್ಮ ಅನಾಥಾಶ್ರಮದ ಆವರಣದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಹುಟ್ಟುಹಬ್ಬದ ಅಂಗವಾಗಿ ಆಶ್ರಮದ ಮಕ್ಕಳಿಗೆ ಸಿಹಿ ಹಾಗೂ ಹಣ್ಣು ಹಂಪಲುಗಳನ್ನು ಹಂಚುವ ಮೂಲಕ ವಿನಯ್ ಬೈರೇಗೌಡ ಅವರು ಮಕ್ಕಳೊಂದಿಗೆ ಸಂತಸದ ಕ್ಷಣಗಳನ್ನು ಹಂಚಿಕೊಂಡರು. ಈ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಲಕ್ಷ್ಮಣಗೌಡ, ಶೈಲಾ, ವಿನಯ್ ಬೈರೇಗೌಡ, ಕಾಮದಿನಹಳ್ಳಿ ಚಂದ್ರೇಗೌಡ ಹಾಗೂ ನಲ್ಲೂರಮ್ಮ ಆಶ್ರಮದ ಮುಖ್ಯಸ್ಥರಾದ ಭುವನೇಶ್ವರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿದರು. ಶ್ರೀ ನಲ್ಲೂರಮ್ಮ ಮಕ್ಕಳ ಆಶ್ರಮ ಈ ನಮ್ಮ ಭುವನೇಶ್ವರ್ ಅವರು ಈ ಕಾರಂಜಿ ಕಟ್ಟೆ ಅಲ್ಲಿ ನಡೆಸ್ತಾ ಇದ್ದಾರೆ. ಅವರು ಒಂದು ಈ ಉದ್ದೇಶ ತುಂಬ ಚೆನ್ನಾಗಿದೆ. ಮಕ್ಕಳನ್ನ ಈಗ ಮನೆಯಲ್ಲಿ ಒಬ್ಬರು ಇಬ್ಬರು ಮಕ್ಕಳನ್ನ ಸಾಕೋದೇ ಕಷ್ಟ ಅಂಥದ್ರಲ್ಲಿ ಇವರು ಒಂದು 20 ಜನ ಮಕ್ಕಳಿದ್ದಾರೆ. ಆ ಮಕ್ಕಳನ್ನೆಲ್ಲ ಸಾಕಿ ಶಾಲೆಗೆ ಕಳಿಸಿ ಅವ್ರ ಆರೈಕೆ ಎಲ್ಲ ಮಾಡ್ತಾಯಿದ್ದಾರೆ. ಹಾಗಾಗಿ ಇವ್ರಿಗೆಲ್ಲ ಒಂದು ಒಳ್ಳೆ ಭವಿಷ್ಯ ಕೊಡಲಿ. ಆಮೇಲೆ ಇವ್ರನ್ನ ಎಲ್ಲ ಒಂದೊಂದು ಮಗುನು ಒಂದೊಂದು 100 ಜನ ಮಕ್ಕಳನ್ನ ಸಾಕಂಗಾಗಲಿ. ಇವರೆಲ್ಲ ಒಳ್ಳೆ ಒಂದು ನಕ್ಷತ್ರಗಳಾಗಲಿ, ಇವ್ರಿಗೊಂದು ಭವಿಷ್ಯ ರೂಪಿಸಲಿ ಅಂತ ನಾನು ಭುವನೇಶ್ವರ್ ಅವ್ರಿಗೆ ಹೇಳ್ಕೊತಾ ಇದ್ದೀನಿ. ಅವ್ರಿಗೊಂದು ಅಭಿನಂದನೆ, ನಮಸ್ಕಾರವನ್ನು ಹೇಳ್ತಾ ಇದ್ದೀನಿ. ಮಕ್ಕಳಿಗೆಲ್ಲ ದೇವರು ಆರೋಗ್ಯ, ಆಯುಷ್ಯು ಕೊಟ್ಟು ಒಳ್ಳೆಯ ಒಂದು ವಿದ್ಯಾಭ್ಯಾಸ ಕೊಟ್ಟು ಒಂದು ಒಳ್ಳೆಯ ಒಂದು ಜೀವನ ಕೊಡಲಿ ಅಂತ ದೇವರಲ್ಲಿ ನಾನು ಮನವಿ ಮಾಡ್ತೀನಿ. ನಲ್ಲೂರಮ್ಮ ದೇವಿ ಮಕ್ಕಳಾಶ್ರಮ ಕಾರಂಜಿಕಟ್ಟೆ ಕಾದರಿಪುರದಲ್ಲಿ ಸುಮಾರು 10 ವರ್ಷ ನಡೆಸ್ಕೊ ಬರ್ತಾ ಇದ್ವಿ. ಸುಮಾರು 20 ಜನ ಮಕ್ಕಳಿದ್ದಾರೆ. ಎಲ್ಲ ಶಾಲೆಗೆ ಹೋಗಿ ಬರ್ತಾ ಇದ್ದಾರೆ. ನಾಯಕಹಳ್ಳಿ ಗೌಡ ಸರರು ಶ್ರೀ ನಲ್ಲೂರಮ್ಮ ದೇವಿ ಮಕ್ಕಳಾಶ್ರಮದಲ್ಲಿ ಮಕ್ಕಳ ಜೊತೆ ಬಂದು ಅವ್ರ ಹುಟ್ಟುಹಬ್ಬನ ಆಚರಣೆ ಮಾಡಿಕೊಂಡು ಮತ್ತು ಆ ಮಕ್ಕಳಿಗೆಲ್ಲ ಊಟದ ವ್ಯವಸ್ಥೆ ಮಾಡಿ ಮಕ್ಕಳಿಗೆ ಏನು ಬೇಕೋ ಅವ್ರಿಗೆಲ್ಲ ಇದು ಮಾಡಿಕೊಟ್ಟು ಇದು ಮಾಡಿದ್ದಾರೆ. ಅವ್ರು ಬಂದಿಲ್ಲ, ಬರ್ತ್ಡೇ ಮಾಡಿಕೊಂಡು ತುಂಬ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ಸರ್.